ನಮಸ್ತೆ. ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್‌ಗೆ ನಿಮ್ಗೆಲ್ರಿಗೂ ಸ್ವಾಗತ. ಈ ಮನದಾಳದ ಮಾತು ಸಂಚಿಕೆಯ ಮೊದಲನೇ ಒಂದು ಭಾಗಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಈ ಸೀರೀಸಲ್ಲಿ ನಾನು ಏನು ಮಾಡ್ತಿದ್ದೇನೆ ಅಂತಂದರೆ, ನನ್ನ ಎಕ್ಸ್ಪೀರಿಯನ್ಸ್ ಏನು, ಈ ಎಜುಕೇಷನಲ್ ಕಂಟೆಂಟ್ ಪ್ರಾರಂಭ ಮಾಡುವ ಸಂದರ್ಭ ಅಥವಾ ಜನರಲ್ ಆಗಿ ನಾನು ಈ ಸ್ಟೂಡೆಂಟ್ಸಲ್ಲಿ ಕಾಣುವಂತಹ ಕೆಲವೊಂದು ವಿಶೇಷ ಗುಣಗಳಿರ್ಬೋದು ಅಥವಾ ಯಾವುದನ್ನು ಅವಾಯ್ಡ್ ಮಾಡಬೇಕು. ಸೊ ನನಗೇನು ಅನಿಸುತ್ತೆ, ನನ್ನ ಎಕ್ಸ್ಪೀರಿಯನ್ಸ್ ಏನು, ಅದನ್ನು ನಾನು ಈ ರೀತಿಯ ಸಂಚಿಕೆಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೇನೆ. ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಈ ಎಜುಕೇಷನಲ್ ಕಂಟೆಂಟ್ ನನ್ನ ಎಕ್ಸ್ಪೀರಿಯನ್ಸ್ ಏನು, ಯಾಕೆಂದರೆ ನಾನು ಈ ಎಜುಕೇಷನಲ್ ಫೀಲ್ಡ್ಗೆ ಬಂದು ಸುಮಾರು 3-4 ವರ್ಷ ಆಯಿತು. ಯೂಟ್ಯೂಬ್ ಚಾನಲ್ ಇರ್ಬೋದು ಅಥವಾ ಅನ್ಅಕಾಡೆಮಿ ಕ್ಲಾಸಸ್ ಮಾಡ್ತಿದ್ದೆ, ಅಥವಾ ನಂದೇ ಆದಂತಹ ಸ್ವಂತ ಆ್ಯಪ್ ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ ಆನ್ಲೈನ್ ಕ್ಲಾಸಸ್ಗಳನ್ನು ನಾವು ಮಾಡ್ತಾ ಇದ್ದೇವೆ, ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅದಕ್ಕೆ ಸಂಬಂಧಪಟ್ಟ ಕಂಟೆಂಟ್ ಇರಲಿ. ಸೊ ಇದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ಎಜುಕೇಷನಲ್ ಕಂಟೆಂಟ್ ಮಾಡುವಂಥ ಏನು ಆ ಪ್ರಕ್ರಿಯೆ ಇದೆ, ಆ ಪ್ರೊಸೀಜರ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಹಲವಾರು ಕಂಟೆಂಟ್ ಕ್ರಿಯೇಟರ್ಸ್ ಅಥವಾ ಡಿಜಿಟಲ್ ಕ್ರಿಯೇಟರ್ಸ್ ನಮ್ಮನ್ನು ಅಪ್ರೋಚ್ ಆಗ್ತಿದ್ರು. ಹೇಗೆ, ಎಷ್ಟು ಟೈಮ್ ತೊಗೊಳತ್ತೆ, ಯಾವ ರೀತಿ ಮಾಡ್ತೀರಿ ಹೇಳುವಂಥ ಸಾಮಾನ್ಯ ಪ್ರಶ್ನೆ. ಈಗ ಕೇವಲ ಜುಡಿಷರಿ ಅಂತ ಅಲ್ಲ, ಬೇರೆ ಬೇರೆ ಕ್ಯಾಟಗರೀಸಲ್ಲಿ, ಈಗ UPS ಇರಲಿ ಅಥವಾ KAS ಎಕ್ಸಾಮ್ಸ್, ಬೇರೆ ಬೇರೆ ನೀಟ್ ಎಕ್ಸಾಮ್ಸ್, ಈ ರೀತಿಯ ಬೇರೆ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ನಮ್ಮನ್ನು ಅಪ್ರೋಚ್ ಮಾಡಿ ಕೇಳುವಾಗ ಅವರಿಗೆ ಎಲ್ರಿಗೂ ಒಂದೇ ರೀತಿಯಲ್ಲಿ ಒಟ್ಟಿಗೆ ಈ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೊದಲನೇದಾಗಿ ಕಂಟೆಂಟ್ ಕ್ರಿಯೇಷನ್ ಹೇಳುವಂಥದ್ದು ಏನಾಗತ್ತೆ ಅಂದರೆ, ಬೇರೆ ಬೇರೆ ರೀತಿಯದು. ಈಗ ಡ್ಯಾನ್ಸ್ ಫೀಲ್ಡ್ ಅವರು ಬೇರೆ, ರಿಲೇಟಬಲ್ ಫೀಲ್ಡ್ ಆದರೆ ಬೇರೆ ಇರುತ್ತೆ, ಮ್ಯೂಸಿಕ್ ಆದರೆ ಬೇರೆ, ಅಥವಾ ಸಿನಿಮಾ ಅಥವಾ ಎಂಟರ್ಟೈನ್ಮೆಂಟ್ ಇದು ಬೇರೆ ಇರುತ್ತೆ, ಎಜುಕೇಷನಲ್ ಕಂಟೆಂಟು ಬೇರೆ. ಅದು ಎಜುಕೇಷನಲ್ಲಿ ಈಗ ನಾವು ಸಣ್ಣ ಮಕ್ಕಳಿಗೆ ಪಾಠ ಮಾಡುವಂಥದ್ದು ಬೇರೆ ರೀತಿಯಲ್ಲಾದರೆ, ಒಂದು ಕಾಲೇಜ್ ಲೆವೆಲ್ ಸ್ಟೂಡೆಂಟ್ಸ್ಗೆ ಮಾಡುವಂಥ ಬೇರೆ ಆ ಲೆವೆಲ್ ಬೇರೆ ಆಗುತ್ತೆ. ಹಾಗೆ ಈಗ ನಾನೇನು ಮಾಡ್ತಿದ್ದೀನಿ, ಜುಡಿಷರಿ ಎಕ್ಸಾಮ್ಸ್ ಅದು ಪ್ರೊಫೆಷನಲ್ಸ್ಗೆ. ಈಗ ಆಲ್ರೆಡಿ LLB ಪಾಸ್ ಆಗಿರ್ತಾರೆ, ಲಾ ಸ್ಟೂಡೆಂಟ್ಸ್ಗಳು ಹೆಚ್ಚಾಗಿ ಕಮ್ಮಿ, ಬಟ್ LLB ಪಾಸ್ ಆದವರು ಪ್ರೊಫೆಷನಲ್ಸ್ ಯಾರಿರ್ತಾರೆ ಅವರು ನಮ್ಮ ಕ್ಲಾಸ್ಗಳನ್ನ ಕೇಳುವಂಥರಾಗಿರ್ತಾರೆ. ಸೊ ಆವಾಗ ಅವರ ಒಂದು ದೃಷ್ಟಿಕೋನದಲ್ಲಿ ನಾವು ಪಾಠ ಮಾಡಬೇಕಾಗತ್ತೆ. ಸೊ ಹೀಗೆ ಈ ರೀತಿಯಲ್ಲಿ ಕಂಟೆಂಟ್ ಕ್ರಿಯೇಷನ್ ಹೇಳುವಂಥದ್ದು ಏನಿದೆ, ಫಸ್ಟ್ ನಾವು ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ಹೇಳಿ ನಾವು ನೋಡಿಕೊಂಡು ಅವರ ಆ ಪ್ರಬುದ್ಧತೆಗೆ ತಕ್ಕನ ಹಾಗೆ ನಾವು ಕಂಟೆಂಟ್ ಮಾಡಬೇಕಾಗತ್ತೆ. ಈಗ ಸಣ್ಣ ಮಕ್ಕಳಿಗಾದರೆ ಬಹಳಷ್ಟು ಇಮೇಜಸ್ ಅಥವಾ PPT ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿ ಎನಿಮೇಷನ್ ಥರ ಆ ರೀತಿ ಮಾಡಿದರೆ ಬಹಳ ಸೂಕ್ತ ಆಗುತ್ತೆ. ಇನ್ನು ಸೈನ್ಸ್ ರಿಲೇಟೆಡ್ ಫೀಲ್ಡಲ್ಲಾದರೆ ಆವಾಗ ಆಫ್ಕೋರ್ಸ್ ಅದಕ್ಕೆ ಹಲವಾರು ಡಯಾಗ್ರಾಮ್ಸ್, ಚಾರ್ಟ್ಸ್ ಅದೆಲ್ಲ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಸೊ ಈಗ ನಾನು ಫಸ್ಟ್ ಆಫ್ ಆಲ್ ಈಗ ನನ್ನ ಎಜುಕೇಷನ್ ಕಂಟೆಂಟ್ ಅಂತ ನಾನು ಹೇಳುವಾಗ ಬೇರೆ ಬೇರೆ ರೀತಿಯ ಎಜುಕೇಷನ್ ಕಂಟೆಂಟ್ ಇದೆ. ಉದಾಹರಣೆಗೆ ನಾನು ಮಾಡುವಂಥದ್ದೇನು, ಒಂದು ಜನರಲ್ ನೋಟಿಫಿಕೇಷನ್ ಏನಾದರೂ ನಾವು ರೀಡ್ ಮಾಡ್ತೇವೆ, ಆಲ್ರೆಡಿ ರೆಡಿ ಇರುವಂಥ ಮೆಟೀರಿಯಲ್ ಇರುತ್ತೆ, ಆ ಮೆಟೀರಿಯಲನ್ನು ನಾವು ಅದನ್ನು ಜಸ್ಟ್ ನಾವು ಓದ್ತೇವೆ ಹೇಳುವಂಥದ್ದು, ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರುತ್ತೆ ಅದನ್ನು ಸಾಲ್ವ್ ಮಾಡ್ತೇವೆ ಹೇಳುವಂಥದ್ದು, ಅಥವಾ ಈಗ ಕೆಲವೊಂದು PPTನ ಸ್ವಂತ ಓನಾಗಿ ತಯಾರು ಮಾಡಿ ಅದನ್ನು ನಾವು ಟೀಚ್ ಮಾಡುವಂಥದ್ದು, ಅಥವಾ ನಮ್ಮದೇ ಒಂದು ನೋಟ್ಸನ್ನು ತಯಾರು ಮಾಡುವಂಥದ್ದು. ಹೀಗೆ ಬೇರೆ ಬೇರೆ ರೀತಿಯ ಆ ಹಂತಗಳಲ್ಲಿ ಅದಕ್ಕೆ ತಗಲುವ ಸಮಯವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಕೆಲವೊಂದು 5 ನಿಮಿಷದಲ್ಲಿ ಒಂದು ಜಸ್ಟ್ ರಿವೈಸ್ ಮಾಡಿ ನೋಡುವಂಥದ್ದಾದರೆ, ಕೆಲವೊಂದಕ್ಕೆ 1 ದಿನ, 2 ದಿನ, 3 ದಿನ ಕೂಡ ಆಗುತ್ತೆ. ಆ ಕಾನ್ಸೆಪ್ಟ್ ನಮಗೆ ಕ್ಲಾರಿಟಿ ಸಿಗೋದು ಹೊರತು ವಿ ಕೆನಾಟ್ ಕಮ್ ಆನ್ಲೈನ್ ಆ್ಯಂಡ್ ಟೀಚ್ ದಟ್ ಸಬ್ಜೆಕ್ಟ್. ಸೊ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಇದನ್ನು ನೋಡ್ತಾ ಹೋಗ್ಬೋದು. ಸೊ ಮೊದಲದಾಗಿ ನಾನು ಹೇಳಬೇಕಂದ್ರೆ, ಈಗ ಆಲ್ರೆಡಿ ರೆಡಿ ಇರುತ್ತೆ, ನೋಟಿಫಿಕೇಷನ್ ಇರುತ್ತೆ, ಅಥವಾ ಬೇರೆ ಯಾಕೆ ನಮಗೆ ಆನ್ಲೈನ್ ಸಿಗುತ್ತೆ, ಇದನ್ನು ನಾವು ಓದ್ಕೊಂಡು ತಯಾರಿ ಮಾಡಿಕೊಂಡು ಟೀಚ್ ಮಾಡಬೇಕು ಅಂತ ಆದರೂ ಸಹ ಮಿನಿಮಮ್ ಏನಾಗುತ್ತೆ, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಸ್ವಲ್ಪ ಓದ್ಕೊಳ್ಳೇಬೇಕಾಗತ್ತೆ. ಆ ನೋಟಿಫಿಕೇಷನ್ ಏನು ಹೇಳುತ್ತೆ ಫಸ್ಟು ಅದನ್ನು ಅಲ್ಲಿ ಓದಿ, ಬೇರೆ ಸೆಕ್ಷನ್ನ ಓದಿ ಆಮೇಲೆ ನಾವು ಪಾಠ ಮಾಡುವಂಥದ್ದಾಗುತ್ತೆ. ಸೊ ಅಂಥ ಕಂಟೆಂಟ್ಗಳಿಗೆ ಒಂದು ಅರ್ಧ ಗಂಟೆ, 1 ಗಂಟೆ ಬೇಕಾಗುತ್ತೆ. ಪ್ರೊವೈಡೆಡ್ ನಮಗೆ ಆ ಕಂಟೆಂಟ್ ಬಗ್ಗೆ ಸ್ವಲ್ಪ ಅರಿವಿದೆ, ಆ ಟಾಪಿಕ್ ಎಲ್ಲ ಸ್ವಲ್ಪ ನಮಗೆ ಅರಿವಿದೆ ಅಂತ ಹೇಳಿ ನಾವು ತಿಳ್ಕೊಂಡು ಆಮೇಲೆ ಮುಂದುವರಿತೇವೆ ಅಂತಾದರೆ ಒಂದು ಅರ್ಧ ಗಂಟೆಯಿಂದ 1 ಗಂಟೆಯಿಂದ ತಯಾರಿ ಸಾಕಾಗತ್ತೆ. ಇನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡುವಂಥದ್ದು, ನಮ್ಗೆ ಆ ಕಂಟೆಂಟ್ ರೆಡಿ ಇರುತ್ತೆ, ನಾವೇನು ತಯಾರು ಮಾಡ್ಕೊಳ್ಬೇಕಾಗಿಲ್ಲ, ಆಲ್ರೆಡಿ ಎಕ್ಸಿಸ್ಟಿಂಗ್ PDF ಎಲ್ಲ ಸಿಗತ್ತೆ. ಆದರೂ ಕೂಡ ಕ್ವಶನ್ಸ್ಗಳನ್ನ ಓದ್ಕೊಳ್ಬೇಕು. ಈಗ ಕ್ವಶನ್ಸ್ಗಳನ್ನ ನಾವು ಸಾಲ್ವ್ ಮಾಡುವಂಥದ್ದು 2 ರೀತಿ ಇರುತ್ತೆ. ನಾವು ಜನರಲ್ ಆಗಿ ಒಂದ್ಸಲ ಟಿಕ್ ಮಾರ್ಕ್ ಮಾಡಿ ಇದಕ್ಕೆ ಈ ಆನ್ಸರ್ ಅಂತ ಹೇಳಿ ಕೆಲಸ ಕ್ವಿಕ್ ಆಗಿ ಸಾಲ್ವ್ ಮಾಡುವಂಥದ್ದು ಪ್ರಕ್ರಿಯೆ ಇರುತ್ತೆ. ಅಥವಾ ಕೆಲವರು ಡೀಟೇಲ್ ಆಗಿ ಅದ್ರ ಸೊಲ್ಯೂಷನ್ಸ್ ಯಾಕೆ, ಅದರದ್ದು ಮಾಹಿತಿಯನ್ನು ಕೇಳಲಿಕ್ಕೆ ಇಷ್ಟಪಡ್ತಾರೆ. ಸೊ ಕ್ವಿಕ್ಕಾಗಿ ನಾವು ಟಿಕ್ ಮಾರ್ಕ್ ಮಾಡೋದಾದರೆ ಜಸ್ಟ್ ನಾವು ಆ ಆನ್ಸರನ್ನು, ಕೀ ಆನ್ಸರ್ಸ್ ಇದ್ದರೆ ಸುಲಭವಾಗಿ ನಾವು ಅದನ್ನು ತೊಗೊಂಡು ಟಿಕ್ ಮಾರ್ಕ್ ಮಾಡಿ ಮುಗಿಸ್ಬೋದು. ಆದರೆ ಅದು ಸೊಲ್ಯೂಷನ್ಸ್ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂತಾದರೆ ಅದಕ್ಕೆ ಬಹಳ ಸಮಯ ತಗೊಳುತ್ತೆ. ಯಾಕೆಂದರೆ ಈಗ ಒಂದೊಂದು ಸೆಕ್ಷನ್ ಒಂದೊಂದು ರೀತಿ ಇರ್ಬೋದು. ಈಗ ಒಂದೇ ಟಾಪಿಕ್ ವೈಸ್ ಕ್ವಶನ್ ಆದರೆ, ಉದಾಹರಣೆಗೆ CPC ಡಿಗ್ರಿ ಬಗ್ಗೆ ನಾವು ಕ್ವಶನ್ಸ್ ಕೇಳ್ತೇವೆ ಅಂತಾದರೆ ಒಂದೇ ಕಂಟಿನ್ಯೂಸ್ ಆಗಿ ಸೆಕ್ಷನ್ಸ್ಗಳು ಇರುತ್ತೆ, ಸಬ್ ಸೆಕ್ಷನ್ ಇರುತ್ತೆ, ಕೇಳ್ಬಿಡ್ಬೋದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ನಾವು ಮಾಡುವಂಥ ಕ್ವಶನ್ಸ್ಗಳಾಗಿದ್ದರೆ ಒಂದೊಂದು ಸಬ್ಜೆಕ್ಟಲ್ಲಿರುತ್ತೆ, ಯಾವ ಸೆಕ್ಷನ್ ಅಂತ ಗೊತ್ತಾಗಿರೋದಿಲ್ಲ,
ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ತುಂಬ ಸಮಯ ತಗೊಳ್ಳುವಂಥದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಂಥದ್ದು. ಒಂದು ಆ್ಯಾವ್ರೇಜ್ ಆಗಿ ಒಂದು 25 ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡಬೇಕು ಅಂತ ಆದರೂ ಸಹ ಒಂದೊಂದು ಸೆಕ್ಷನ್ ಹುಡುಕ್ಲಿಕ್ಕೆ, ಒಂದು ಕ್ವಶನ್ ಹುಡುಕ್ಲಿಕ್ಕೆ ಸುಮಾರು 5ರಿಂದ 10 ಹುಡುಕ್ಲಿಕ್ಕೆ ಅಂದರೆ ಐ ಮೀನ್ ಟು ಸೇ ಅದನ್ನು ಹುಡುಕಿ ಓದಿ ಯಾವುದು ಪ್ರಾಬಬಲ್ ಆನ್ಸರ್ ಇರ್ಬೋದು ಅಂತ ಚೆಕ್ ಮಾಡಿ ಒಂದು ಕನ್ಕ್ಲೂಷನ್ಗೆ ಬರೋ ತನಕ ಒಂದು ಕ್ವಶನ್ಗೆ ಸುಮಾರು 5ರಿಂದ 10 ನಿಮಿಷ ತಗೊಳುತ್ತೆ. ಸೊ ಅರ್ಧ ದಿನ ಅಂತಲೇ ತಿಳ್ಕೊಳ್ಬೋದು. ಒಂದು 25 ಕ್ವಶನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡಬೇಕು ಅಂತ ಆದರೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಈ ಜನರಲ್ 15 ನಿಮಿಷದ PPT ಅಂತ ನಾವು ಹೇಳ್ಬೋದು. ಯಾಕೆಂದರೆ ಈಗ ನಾರ್ಮಲ್ ಆಗಿ ಯೂಟ್ಯೂಬಲ್ಲಿ ನಾವು ಮಾಡುವಂಥದ್ದು 15 ನಿಮಿಷದ PPT, ಅಥವಾ ರೀಲ್ಸಲ್ಲಿ 1 ಗಂಟೆ 1 ನಿಮಿಷ 1.5 ನಿಮಿಷದ್ದು ಯೂಟ್ಯೂಬ್ ಶಾರ್ಟ್ಸ್, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೇವೆ. ಸೊ ಯಾವುದೇ ಇರಲಿ, ಬಟ್ PPT ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಟೈಪಿಂಗ್ ಬೇಸಿಕ್ ಒಂದು ಇದನ್ನು ಟೈಪ್ ಮಾಡ್ಕೊಳ್ಬೇಕಾಗತ್ತೆ. ಟೈಪ್ ಬೇಡ, ಕಾಪಿ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಸ್ವಲ್ಪ ಸಮಯ ತಗೊಳತ್ತೆ. ಸೊ 15 ನಿಮಿಷದ ಒಂದು PPT ಮಾಡಬೇಕಾದ್ರೆ ನಮಗೆ ಫಸ್ಟ್ ಆ PPT ಸಬ್ಜೆಕ್ಟ್ ಏನು ಅಂತ, ಕಾನ್ಸೆಪ್ಟ್ ಏನು, ಅದ್ರಲ್ಲಿ ಯಾವ ವಿಷಯವನ್ನು ನಾವು ಇನ್ಕ್ಲೂಡ್ ಮಾಡಬೇಕು ಹೇಳುವಂಥದ್ದನ್ನು ಫಸ್ಟ್ ಯೋಚನೆ ಮಾಡಬೇಕು. ಸೊ ಅದಕ್ಕೂ ಕೂಡ ಐ ಕ್ಯಾನ್ ಸೇ ಅಬೌಟ್ 2 to 3 hours, ಒಂದು 15 ನಿಮಿಷದ ಒಂದು 5 ಸ್ಲೈಡ್ ಇರುವಂತಹ PPT ಮಾಡಬೇಕಂತಾದ್ರು, ಅಂದರೆ ಸ್ವಲ್ಪ ಡೆಪ್ತ್ ಆಗಿ ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ನಾವು ಮಾಡುವಂಥದ್ದಿದ್ರೆ ಹೇಳ್ತಾ ಇರುವಂಥದ್ದು 5 ಸೆಕ್ಷನ್ ಅಥವಾ 5 ಸ್ಲೈಡ್ಸ್ ಇರುವಂಥ PPT ಮಾಡುವಂಥದ್ದಾಗಿದ್ರೆ. ಇನ್ನು ನಾವು ರೀಲ್ಸಿಗೆ ಬಂದರೆ 1.5 ನಿಮಿಷದ ರೀಲ್ಸ್ ಅಥವಾ 1 ನಿಮಿಷದ ಶಾರ್ಟ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಅದು ಡಿಪೆಂಡ್ಸ್ ಆನ್ ಯಾವ ಸಬ್ಜೆಕ್ಟ್ಗಳ ಬಗ್ಗೆ ನಾವು ಮಾತಾಡ್ತೇವೆ ಹೇಳುವಂಥದ್ರ ಮೇಲೆ ಹೋಗುತ್ತೆ. ಯಾಕೆಂದರೆ ಕೆಲವೊಂದು ತುಂಬ ಲೀಗಲ್ ಟೆಕ್ನಿಕಲ್ ವಿಷಯಗಳಿರುವಂತಹ ವಿಷಯಗಳಾಗಿದ್ದಿದ್ರೆ ಆವಾಗ 1.5 ನಿಮಿಷಕ್ಕಾದರೂ ಬಹಳ ರಿಸರ್ಚ್ ಬೇಕಾಗತ್ತೆ. 1.5 ನಿಮಿಷಕ್ಕೂ ಕೂಡ ಆ ಸೆಕ್ಷನ್ ಯಾವುದು, ಯಾಕೆ ಹೀಗಾಗತ್ತೆ, ಹಿಂದೆ ಏನಾಗಿತ್ತು, ಅದರ ಹಿಸ್ಟ್ರಿ ಏನು, ಅದ್ರದ್ದು ಎಫೆಕ್ಟ್ ಏನು, ಅದ್ರದ್ದು ಡಿಸ್ಅಡ್ವಾಂಟೇಜ್ ಏನು, ಅಡ್ವಾಂಟೇಜ್ ಏನು, ಹೀಗೆ ಈ ರೀತಿ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಮಾತಾಡಬೇಕಾಗತ್ತೆ. ಇಲ್ಲ ಒಂದು ಟಾಪಿಕನ್ನು ಜನರಲ್ ಆಗಿ ನಾವು ಹೇಳ್ತಾ ಇದ್ದೇವೆ ಅಂತ ಆದರೆ ಆವಾಗ ಗೊತ್ತಿರುವಂಥದ್ದೇ, ಉದಾಹರಣೆಗೆ ಒಂದು ಡೆಫಿನೇಷನ್ನು, ಅದರದ್ದು ಏನು, ಅದರದ್ದು ಡೆಫಿನೇಷನ್ ಅದೇನು ತಿಳಿಸ್ಕೊಡತ್ತೆ ಹೇಳುವಂಥ ಎಕ್ಸ್ಪ್ಲೇಷನ್ ಆಗಿದ್ರೆ ಅದಕ್ಕೆ ಒಂದು 10 ನಿಮಿಷ ಕೂಡ ಸಾಕಾಗ್ಬೋದು. ಸೊ ಇಟ್ ಡಿಪೆಂಡ್ಸ್, ರೀಲ್ಸ್ ಮಾಡುವಾಗ ನಾವು ಯಾವ ಕಂಟೆಂಟ್ ಯಾವ ರೀತಿ ತೊಗೊಂಡಿದ್ದೇವೆ ಹೇಳುವಂಥದ್ದು ಅದ್ರ ಮೇಲೆ ಹೋಗುತ್ತೆ. ಸೊ ಅದನ್ನು ಒಂದು ಎಕ್ಸೆಪ್ಷನ್ ಇಟ್ಕೊಂಡು, ಇನ್ನು ಆ್ಯಕ್ಚುಲ್ ಆಗಿ ನಮ್ಮ 1 hour ಕ್ಲಾಸ್, ಆ್ಯಕ್ಚುಲ್ ಆಗಿ ನಾವು ಕಾನ್ಸೆಪ್ಟ್ ಕ್ಲಾಸೆಲ್ಲ ಮಾಡುವಂಥದ್ದು 1 ಗಂಟೆ ಕ್ಲಾಸನ್ನು ನಾವು ಮಾಡ್ತೇವೆ ಅಂತ ತಿಳ್ಕೊಂಡ್ರೆ ಆವಾಗ ಫಸ್ಟ್ ಆಫ್ ಆಲ್ ನಾವು ಆ ಕಾನ್ಸೆಪ್ಟನ್ನು ಓದಬೇಕು ಅಲ್ವಾ. ಸೊ ಆ ಕಾನ್ಸೆಪ್ಟನ್ನು ಓದ್ಕೊಂಡು ಆಮೇಲೆ ಆ ಕಾನ್ಸೆಪ್ಟಲ್ಲಿ ಬರುವಂತಹ ಸೆಕ್ಷನ್ಸ್ಗಳು ಯಾವುದು ಅದನ್ನೆಲ್ಲ ಓದ್ಕೊಳ್ಬೇಕಾಗತ್ತೆ. ಸೊ 1 hour ಕ್ಲಾಸಿಗೆ ವಾಟ್ ಐ ಡೂ ಈಸ್, ನನಗೆ ಆ್ಯಕ್ಚುಲಿ ಒಂದು ಅರ್ಧದಿಂದ 3/4 ಗಂಟೆ ಅಂತಲೇ ಹೇಳ್ಬೋದು ವಿತೌಟ್ ಎನಿ ಟೈಪಿಂಗ್ ಮಾಡ್ಕೊಳ್ಳೋದೆ ಓದ್ಕೊಳ್ಬೇಕು. ಯಾಕೆಂದರೆ ಅದಕ್ಕೆ ಬೇರೆ ಬೇರೆ ಸೆಕ್ಷನ್ಸ್ಗಳನ್ನು, ಬೇರೆ ಬೇರೆ ಟೆಕ್ಸ್ಟ್ ಬುಕ್ಗಳನ್ನು ಅದನ್ನು ಓದಬೇಕಾಗತ್ತೆ. ಸೊ 1 hour ಅಂತ ಹೇಳುವಂಥದ್ದು ಬಹಳ ಕಮ್ಮಿ ಸಮಯ ಇರ್ಬೋದು, ಆದರೆ ಅದರ ಹಿಂದಿರುವಂಥ ಎಫರ್ಟ್ ಏನಿದೆ, ಸೊ ಇದು ನಮ್ಮ ಎಲ್ಲ IAS ಇಂದ ಹಿಡಿದು ಎಲ್ಲ ಪ್ರೊಫೆಷನಲ್ ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ತಯಾರಿ ಮಾಡಿಸುವಂಥ ಎಜುಕೇಟರ್ಸ್ಗಳು ಎಲ್ಲರೂ ಕೂಡ ಇದೇ ರೀತಿ ಮಾಡ್ತಾರೆ ಯೂಶ್ವಲಿ. 1 hour ಕಂಟೆಂಟ್ ಇದ್ದರೂ ಸಹ ಅದರಲ್ಲಿ ಬಹಳಷ್ಟು ಸಮಯ ತಗಲಿರತ್ತೆ ಆ ಕಂಟೆಂಟನ್ನು ತಯಾರು ಮಾಡಲಿಕ್ಕೆ, ಅಥವಾ ಬೇರೆ ಬೇರೆ ರಿಸೋರ್ಸಸ್ ಅದನ್ನು ಸ್ಟಡಿ ಮಾಡುವಂಥದ್ದು. ಓಕೆ, ಸೊ ಅದು ಒಂದು 1 hour ಕ್ಲಾಸಿಗೆ ಸುಮಾರು 1 ದಿನ ಅಂತಲೇ ತಿಳ್ಕೊಳ್ಬೋದು. ಯಾಕೆಂದರೆ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಆನ್ಸರ್ಸ್ ಯಾವುದು ಅಂತ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಮತ್ತು ಇನ್ನೊಂದು ಥರದ ರೀತಿ ಅಂತಂದರೆ PPT ಕಲರ್ಫುಲ್ ಆಗಿ ಮಾಡುವಂಥದ್ದು. ಈಗ ನಾರ್ಮಲ್ PPT ಬೇರೆ, ಒಂದು ಜಸ್ಟ್ ಟೈಪಿಂಗ್ ಇರುವಂಥದ್ದು. ಅದೇ ಕಲರ್ಫುಲ್ ಆಗಿ ನಾವು PPT ಮಾಡ್ತೇವೆ ಅಂದರೆ ಅದಕ್ಕೆ ಇಮೇಜಸ್ ಅದು ಕರೆಕ್ಟಾಗಿ ಸೆಟ್ ಆಗಬೇಕು, ಅದಕ್ಕೆ ಕರೆಕ್ಟ್ ಕಲರ್ ಕಾಂಬಿನೇಷನ್ ಸರಿ ಆಗತ್ತಾ ನೋಡಬೇಕು, ಮತ್ತು ಪ್ರಾಪರಾಗಿ ಒಟ್ಟು ಅದು ಅಲೈನ್ಮೆಂಟ್ ಅದೆಲ್ಲ ಕರೆಕ್ಟ್ ಇದೆ ಅಂತ ಹೇಳಿ ನೋಡುವಂಥದ್ದು. ಸೊ ಅದಕ್ಕೂ ಕೂಡ ಒಂದು 2ರಿಂದ 3 ಗಂಟೆ ತಗೊಳುತ್ತೆ. ಇದೆಲ್ಲವೂ ಕೂಡ ನಾವು ಜಸ್ಟ್ ಜನರಲ್ ಬೇಸಿಕ್ ಮೆಟೀರಿಯಲ್ ಮಾಡಿಕೊಂಡು ಓದುವಂಥದ್ದಕ್ಕೆ ಇಷ್ಟೊಂದು ಸಮಯ ತಗೊಳುತ್ತೆ. ಸೊ ನೀವು ಏನು ಯೂಟ್ಯೂಬಲ್ಲಿ ಅಥವಾ ಬೇರೆ ಬೇರೆ ಆನ್ಲೈನ್ ಕ್ರಿಯೇಟರ್ಸ್ ಎಲ್ಲ ವಿಡಿಯೋ ಮಾಡ್ತಾ ಇರ್ತಾರೆ, ಅಲ್ಲಿ ನಿಮಗೆ ಕಾಣುವಂಥದ್ದು ಕೇವಲ ಒಂದು 5% ಮಾತ್ರ. ಅದರ ಹಿಂದೆ 95%ನ ಎಫರ್ಟ್ಸು ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ. ಇದು ಕೇವಲ ಒಂದು ಕಂಟೆಂಟ್ ಕ್ರಿಯೇಷನ್ ಭಾಗ. ಅದ್ರ ನಂತರ ಟೈಪಿಂಗ್ ಇರುತ್ತೆ, ಎಡಿಟಿಂಗ್ ಇರುತ್ತೆ, ಅದನ್ನು ಅಪ್ಲೋಡ್ ಮಾಡಲಿಕ್ಕಿರುತ್ತೆ, ಅಪ್ಲೋಡ್ ಆದ ನಂತರ ಅದರ ಪೋಸ್ಟ್ ಶೇರಿಂಗ್ ಇರುತ್ತೆ. ಸೊ ಹೀಗೆ ಇದನ್ನು ಕೆಲವರು ಒಬ್ಬರೇ ಮಾಡ್ತಾರೆ, ಇನ್ನು ಕೆಲವೊಂದು ಕಡೆ ಬೇರೆ ಬೇರೆ ಟೀಮ್ ಇರುತ್ತೆ, ಒಂದೊಂದು ವಿಚಾರಗಳನ್ನು ಒಬ್ಬೊಬ್ಬರು ಶೇರ್ ಮಾಡ್ಕೊಂಡಿರ್ತಾರೆ. ಆದರೂ ಸಹ ಇಟ್ ಡಿಪೆಂಡ್ಸ್ ಆನ್ ಕ್ವಾಲಿಟಿ. ಆ ಕ್ವಾಲಿಟಿ ಯಾವ ರೀತಿ ಹೋಗುತ್ತೆ ಹೇಳುವಂಥದ್ರ ಮೇಲೆ ಹೋಗುತ್ತೆ. ಯಾವ ಎಡಿಟಿಂಗ್ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ, ಮೊಬೈಲಲ್ಲಿ ಎಡಿಟ್ ಮಾಡ್ತಾರೆ ಅಥವಾ ಒಂದು ಸಿಸ್ಟಮಲ್ಲಿ, ಅಂದರೆ ವಿತ್ ಪ್ರಾಪರ್ ಎಷ್ಟು ವಿಡಿಯೋದ ಸೈಜ್ ಎಷ್ಟು, ಅದಕ್ಕೆ ಥಂಬ್ನೇಲ್ ಯಾವ ರೀತಿಯಲ್ಲಿ, ಅಥವಾ ಟೈಪಿಂಗ್ ಫಾಂಟ್ ಯಾವ ರೀತಿಯಲ್ಲಿ, ಅದೆಲ್ಲವೂ ಕೂಡ ಯೋಚನೆ ಮಾಡಿ ಕರೆಕ್ಟಾಗಿ ನಾವು ನಿರ್ಧಾರಕ್ಕೆ ಬಂದು ಒಂದೊಂದು. ಸೊ ಎವ್ರಿ ಕಂಟೆಂಟ್ ಕ್ರಿಯೇಟರ್ ಹ್ಯಾಸ್ ದೇರ್ ಓನ್ ಮೆಥಡ್.
ಸೊ ಯಾವುದು ತಪ್ಪಂತ ಅಲ್ಲ, ಬಟ್ ಅವರು ಚೂಸ್ ಮಾಡ್ಕೊಂಡಿರುವಂಥ ಮೆಥಡ್ ಏನಿರುತ್ತೆ ಅದ್ರ ಪ್ರಕಾರ ಅವರಿಗೆ ಎಲ್ರಿಗೂ ಅಷ್ಟೇ ಸಮಯ ತಗೊಳತ್ತೆ. ಅಂದರೆ ಆವ್ರೇಜ್ ಆಗಿ ಒಂದು 5 ನಿಮಿಷದ ಒಂದು ವಿಡಿಯೋ ಮಾಡುವಂಥ ಇದಿದ್ರು ಸಹ ಅದ್ರ ಹಿಂದೆ ಮಿನಿಮಮ್ ಅರ್ಧ ದಿನ ಅಥವಾ 1 ದಿನದ ಎಫರ್ಟ್ಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಯಾರಿಗೆ ಈ ಫೀಲ್ಡ್ ಇಂಟ್ರೆಸ್ಟೆಡ್ ಅಂತ ಅನ್ಸತ್ತೋ, ಅಂದರೆ ರಿಸರ್ಚ್ ಮಾಡುವಂಥದ್ದು, ಹೊಸ ಹೊಸ ಟಾಪಿಕ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡುವಂಥದ್ದು, ಅವರಿಗೆ ಈ ಆನ್ಲೈನ್ ಮೀಡಿಯಾ ಏನಿದೆ ಅಲ್ಲ, ಮೀಡಿಯಮ್, ದಟ್ಸ್ ಅ ವೆರಿ ಗುಡ್ ಮೀಡಿಯಮ್ ಅಂತ ಹೇಳ್ಬೋದು. ಭಾಳಷ್ಟು ಜನಗಳ ಜೊತೆ ಮುಖೇನ ಅಲ್ಲ, ನೇರ ಅಲ್ಲದಿದ್ರು ಸಹ ಅವರ ಕಮೆಂಟ್ಸಿಂದ ಅವರ ಇಂಟ್ರ್ಯಾಕ್ಷನ್ ಸಿಗುತ್ತೆ. ಹಲವಾರು ಜನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದ್ರ ಮುಖಾಂತರ ಏನಾಗುತ್ತೆ, ಒಂದು ಇಂಟ್ರ್ಯಾಕ್ಷನ್, ಒಂದು ಪಬ್ಲಿಕ್ ಒಪಿನಿಯನ್ ಏನಿದೆ ಅದರದ್ದು ಕೂಡ ನಮ್ಗೆ ಗೊತ್ತಾಗುತ್ತೆ. ಈಗ ನಾವು ಎಷ್ಟೋ ಸಲ ಒಂದು ಕಂಟೆಂಟ್ ಮಾಡ್ತೇವೆ, ಅದು ಒಳ್ಳೆ ರೀತಿಯಲ್ಲಿ ತುಂಬ ಕಷ್ಟಪಟ್ಟು ಮಾಡಿರೋಂಥ ಕಂಟೆಂಟ್ ಅಂಥ ಒಳ್ಳೆ ರೀಚ್ ಆಗೋದಿಲ್ಲ. ಅಥವಾ ನಾವು ಗಡ್ಬಿಡಿಲಿ ಮಾಡಿರೋಂಥ ಯಾವುದೋ ಕಂಟೆಂಟ್ ಇರುತ್ತೆ, ಅದು ಇಮಿಡಿಯೇಟ್ ಎಲ್ರಿಗೂ ರೀಚ್ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಜನರ ಮನಸ್ಥಿತಿ, ಅವರಿಗೆ ಆ ಟೈಮಲ್ಲಿ ಅಟ್ ದ ಮೊಮೆಂಟ್ ಯಾವುದನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಮೇ ಬಿ ಎಕ್ಸಾಮ್ ಟೈಮಲ್ಲಿ ಹೆಚ್ಚು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು, ಆದಷ್ಟು ಶಾರ್ಟ್ಕಟ್ ಮೆಥಡ್ಸು, ಮೆಮರಿ ಟೆಕ್ನಿಕ್ಸ್ಗಳು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಉಳಿದಂಥ ಸಂದರ್ಭದಲ್ಲಿ ತುಂಬ ಕಾನ್ಸೆಪ್ಟ್ ವೈಸ್ ಡಿಟೇಲ್ಡ್ ಸ್ಟಡಿ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಸೊ ಹೀಗೆ ಅದು ಕೂಡ ಒಂದು ಕಲೆ. ಯಾವುದು ಯಾವ ಟೈಮ್, ಯಾವ ವಿಷಯವನ್ನು ಯಾವ ರೀತಿಯಲ್ಲಿ ಯಾವಾಗ ಜನರಿಗೆ ಅರ್ಥ ಮಾಡಿಸ್ಬೇಕು, ಯಾವ ರೀತಿಯಲ್ಲಿ ಆ ಪಾಠವನ್ನು ಮಾಡಬೇಕು ಹೇಳುವಂಥದ್ದು, ಅದು ಕೂಡ ಎಷ್ಟೋ ಜನರು ಒಂದೇ ಸಲ ಯಾರಿಗೂ ಬರೋದಿಲ್ಲ. ಅದನ್ನು ಹಂತ ಹಂತವಾಗಿ ಎಲ್ಲರೂ ಈ ರೀತಿಯಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾನೆ ಕಲಿತಾ ಹೋಗ್ತಾರೆ. ಸೊ ಹೀಗೆ ಒಟ್ಟಿನಲ್ಲಿ ನಾನು ಹೇಳುವಂಥದ್ದು ಏನಂತಂದರೆ, ಜನರಲ್ ಆಗಿ ಈ ಕಂಟೆಂಟ್ ಕ್ರಿಯೇಷನ್ ಹೇಳುವಂಥದ್ದು ಏನಿದೆ ಅದು ಬಹಳವೇ ಇಂಟ್ರೆಸ್ಟಿಂಗ್, ಹಾಗೆ ಅಷ್ಟೇ ಟೈಮ್ ಕನ್ಸ್ಯೂಮಿಂಗ್ ಕೂಡ. ಸೊ ಯಾರು ತಮ್ಮ ಟೈಮ್, ಅವರ ಎಫರ್ಟ್ಸ್, ಅವರ ಡೆಡಿಕೇಶನ್ನು ಕಂಪ್ಲೀಟಾಗಿ ಅದಕ್ಕೆ ಧಾರೆ ಇರಲಿಕ್ಕೆ ರೆಡಿ ಇರ್ತಾರೆ, ಅವರಿಗೆ ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಈ ಆನ್ಲೈನ್ ಮೀಡಿಯಮ್ ಏನಿದೆ ಅದು ಒಳ್ಳೆ ಸಕ್ಸಸ್ಸನ್ನು ನೀಡ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದಿಷ್ಟು ಇವತ್ತಿನ ಈ ಒಂದು ನನ್ನ ಮನದಾಳದ ಮಾತಿನ ಒಂದು ಹೊಸ ಒಂದು ವಿಶೇಷ ಸಂಚಿಕೆ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಡಿದಂಥ ಒಂದು ಮಾತು. ಸೊ ಈ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಖಂಡಿತವಾಗಿಯೂ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೀವು ಸಬ್ಸ್ಕ್ರೈಬರ್ಸ್ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಖಂಡಿತವಾಗಿಯೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಜೊತೆ ನಿಮ್ಮ ಎದುರು ನಾನು ಮತ್ತೊಂದು ಟಾಪಿಕನ್ನು ಮಾತಾಡಲಿಕ್ಕೆ ಇದ್ದೇನೆ. ಅಲ್ಲಿ ತನಕ ನಮಸ್ತೆ.